ಸೊಸೆ ಭೂಮಿಕಾ. ಭೂಮಿಕಾ, ಅತ್ತೆ, ಗೌತಮ್ ಅವ್ರಿಗೆ ನೀವಂದ್ರೆ ತುಂಬಾನೇ ಪ್ರೀತಿ. ಗುಂಡು, ಹಾ ಅತ್ತೆ, ಗುಂಡು, ನಿಮ್ ಗುಂಡು ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಅತ್ತೆ. ನೋಡ್ತಾ ಇರಿ, ಅವ್ರ ಪ್ರೀತಿ ನಿಮ್ಮನ್ನ ಆದಷ್ಟು ಬೇಗ ಗುಣ ಮಾಡುತ್ತೆ. ನೀವು ಮುಂಚಿನ ಥರ ಆಗ್ತೀರಾ, ನೀವು ಮುಂಚಿನ ಥರ ಆಗ್ಬೇಕು ಅತ್ತೆ. ನನ್ನ ಅತ್ತೆ ಮುಂಚೆ ಹೇಗಿದ್ರು ಹಾಗೆ ನೋಡೋದಕ್ಕೆ ಆಸೆ ಇದೆ. ನೀವು ಆದಷ್ಟು ಬೇಗ ಗುಣ ಆಗ್ತೀರ. ಶ್ರೀಮಂತಿಕೆ ಇವಳನ್ನ ಈ ಮಟ್ಟಕ್ಕೆ ಬದಲಾಯಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತಾನು ಯಾರು, ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನ ಮರ್ತು ಬಿಟ್ಟಿದ್ದಾಳೆ. ಹೇಗಿದ್ದವಳು ಹೇಗೆ ಆಗ್ಬಿಟ್ಲು. ಸಂಕಟ ಆಗತ್ತೆ ಮಂದಾಕಿನಿ. ಸಮಾಧಾನ ಮಾಡ್ಕೊಳ್ರಿ ಪ್ಲೀಸ್. ಹೇಗೆ ಸಾಧ್ಯ ಮಂದಾಕಿನಿ? ನಾವು ಇವಳನ್ನ ಹೇಗೆ ಬೆಳೆಸಿದೀವಿ? ಭೂಮಿಕಾನ ಬೆಳೆಸಿದಾಗೆ ಇವಳನ್ನು ಬೆಳೆಸಿದೀವಿ ತಾನೆ. ಹೌದು, ದುಡ್ಡು ಕೊರತೆ ಇರ್ಬೋದು, ಸಂಸ್ಕಾರಕ್ಕೇನು ಕೊರತೆ ಇರಲಿಲ್ವಲ್ಲ. ಒಳ್ಳೆ ಎಜುಕೇಶನ್ ಕೊಟ್ಟಿದ್ದೀವಿ, ತಿಳುವಳಿಕೆ ಕೊಟ್ಟಿದ್ದೀವಿ, 4 ಜನಕ್ಕೆ ಮಾದರಿಯಾಗಿ ಬದುಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀವಿ. ಇವಳು ನೋಡು, 4 ಜನಕ್ಕೆ ಮಾದರಿಯಾಗಿರೋದಿರಲಿ, ನಮ್ಮ ಮರ್ಯಾದೆ ಕಳೀತಾ ಇದ್ರೆ ಸಾಕು ಅನ್ನಂಗೆ ಮಾಡಿದಾಳೆ. ರೀ, ಇನ್ನು ಇದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡಿ. ಮಾತಾಡ್ದಷ್ಟು ನೋವು ಜಾಸ್ತಿ ಆಗತ್ತಷ್ಟೆ. ನನ್ನ ಕೈಲಿ ಇದನ್ನೆಲ್ಲ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಪ್ಪ ಅಮ್ಮ ಆಗಿ ನಮ್ಮ ಸೋಲಿದು. ಮಗಳು ತಪ್ಪು ಮಾಡಿದಾಳೆ ಅಂದ್ರೆ ಅದರಲ್ಲಿ ನಮ್ಮ ಪಾಲಿರುತ್ತೆ. ಒಳ್ಳೆ ರೀತಿ ಬೆಳೆಸೋದ್ರಲ್ಲಿ ನಾವು ಎಡವಟ್ಟು ಮಾಡಿದೀವಿ ಅನ್ನಿಸ್ತಾ ಇದೆ. ಕಿರಿ ಮಗಳು ಅಂತ ಅವಳಿಗೆ ಒಂದು ಹಿಡಿ ಹೆಚ್ಚಾಗಿ ಪ್ರೀತಿ ತೋರಿಸಿದೀವಿ, ಮುದ್ದು ಮಾಡಿದೀವಿ. ಅರಮನೆ ಇಲ್ಲದೆ ಹೋದ್ರು ಅವಳನ್ನ ರಾಜ್ಕುಮಾರಿ ತರ ಬೆಳೆಸಿದೀವಿ. ಅರೆ ಅವಳು ನೋಡು, ಎಂತ ಬಹುಮಾನ ಕೊಟ್ಬಿಟ್ಲು, ನಮ್ಮ ಹೊಟ್ಟೆ ಉರಿಸ್ಬಿಟ್ಲು. ಅವಳು ಈ ತರ ಆಗ್ತಾಳೆ ಅಂತ ನಾನು ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಮಂದಾಕಿನಿ. ನಾವು ಬೆಳೆಸಿದ ಮಕ್ಕಳು ನಮ್ಮ ಕಣ್ಣೆದುರಿಗೆ ದಾರಿ ತಪ್ಪೋದಿದೆಯಲ್ಲ, ಹೆತ್ತವ್ರಿಗೆ ಅದಕ್ಕಿಂತ ದೊಡ್ಡ ನೋವು, ಸಂಕಟ ಇನ್ನೊಂದಿಲ್ಲ. ಹೊಟ್ಟೆ ಬಟ್ಟೆ ಕಟ್ಟಿ ಅವ್ರನ್ನ ಬೆಳೆಸ್ತೀವಿ. ಈ ಸೌಭಾಗ್ಯಕ್ಕೆನಾ ನಾವಳನ್ನ ಕಷ್ಟಪಟ್ಟು ಬೆಳೆಸಿದ್ದು. ರೀ, ನಿಮ್ ನೋವು ಸಂಕಟ ನನ್ಗೆ ಅರ್ಥ ಆಗುತ್ತೆ. ಏನೋ ಆಗ್ಬಾರ್ದು ಆಗೋಯ್ತು. ನಮ್ ಭೂಮಿ ಅಲ್ಲಿದ್ದಾಳೆ, ನಾವು ಧೈರ್ಯವಾಗಿರೋಣ. ಅವಳ ಅಪ್ಪಿ ಹತ್ರ ಮಾತಾಡಿ ಅವಳನ್ನ ಅರ್ಥ ಮಾಡಿಸ್ತಾಳೆ. ಆ ಭರವಸೆ ನನ್ಗಿದೆ. ನೀವು ಹೆಚ್ಚು ತಲೆ ಕೆಡ್ಸ್ಕೊಬೇಡಿ, ಕಾಫಿ ಕುಡೀರಿ. ಅಲ್ದೆ ನಾನ್ ನಿಂತರ ಗಲಾಟೆ ಎಲ್ಲ ಮಾಡಿಲ್ಲ. ಅದಕ್ಕೂ ಇದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಓ ಆಯ್ತು ಬಿಡಕ್ಕ, ನೀನ್ ಮಾಡಿದ್ರೆ ಚಮತ್ಕಾರ, ನಾನ್ ಮಾಡಿದ್ರೆ ಅನಾಚಾರ. ಓಕೆನಾ? ಅಪ್ಪಿ, ನಾನು ಎಲ್ಲಿ ಹಾಗಂದೆ? ಮತ್ತೆ ಇನ್ ಹೇಗಂದೆ? ಓಕೆ ಬಿಡು, ಇನ್ನಿದನ್ ದೊಡ್ಡ ಮಾಡೋದು ಬೇಡ. ಓಹೋ, ನೀನು ಕುಡ್ದಿದ್ಯಾ ಅಲ್ವಾ, ಅದಕ್ಕೆ ಈ ವಿಷಯನ ದೊಡ್ಡದ್ ಮಾಡೋದ್ ಬೇಡ ಅಂತ. ಇಲ್ಲ ಅಂದಿದ್ರೆ ಈ ವಿಷಯ ತುಂಬಾ ದೊಡ್ಡದಾಗ್ಬಿಡ್ತಿತ್ತು ಅಲ್ವಾ. ಎಲ್ರು ರೂಲ್ಸ್ ಪ್ರಕಾರ ಆಟ ಆಡಿದ್ರೆ ನೀನು ಆಟಕ್ಕೆ ತಕ್ಕನ ಹಾಗೆ ರೂಲ್ಸ್ ನ ಚೇಂಜ್ ಮಾಡ್ಕೊಂಡ್ಬಿಡ್ತೀಯ. ಇದ್ರಲ್ಲೆಲ್ಲ ಭಾರಿ ಹುಷಾರಕ್ಕ. ನೀನು ಟೀಚರ್ ಆಗೋ ಬದಲು ಪಾಲಿಟಿಷಿಯನ್ ಆಗ್ಬೇಕಾಗಿತ್ತು. ಎಲ್ಲ ನೀಟಾಗಿ ಮ್ಯಾನೇಜ್ ಮಾಡ್ತೀಯ. ನಾವೇ ದೊಡ್ಡರು, ಮಾತಾಡಿ ಕೆಟ್ಟವ್ರಾಗ್ಬಿಡ್ತೀವಿ. ಇತ್ತೀಚೆಗೆ ನಿನ್ ಜೊತೆ ಹೇಗ್ ಮಾತಾಡೋದಂತಾನೆ ನಂಗೆ ಅರ್ಥ ಆಗ್ತಿಲ್ಲ. ನೋಡಪ್ಪಿ, ನಾನು ಏನೇ ಹೇಳಿದ್ರು ನಿನ್ ಮೇಲಿರೋ ಕಾಳಜಿಯಿಂದ ಹೇಳ್ತೀನಿ. ನಿನಗೆ ನನ್ನ ಮೇಲಿರೋ ಭಾವನೆ ಬದಲಾಗಿರ್ಬೋದು, ಆದ್ರೆ ತಂಗಿ ಅನ್ನೋ ಪ್ರೀತಿ ನನ್ಗೆ ಯಾವಾಗ್ಲೂ ಇರುತ್ತೆ. ನಿನ್ನೆನೂ ಇತ್ತು, ಇವತ್ತು ಇದೆ, ಹಾಗೆ ನಾಳೆನೂ ಇರುತ್ತೆ. ಎಲ್ಲ ಗೊತ್ತು ಬಿಡು. ಸರಿ, ಬಾ ತಿಂಡಿ ಮಾಡು. ನೀನ್ ಹೋಗು, ನನಗೆ ತಿನ್ಬೇಕು ಅನ್ಸ್ದಾಗ ತಿಂತೀನಿ. ಸರಿ. ಮಾತ್ ಕೇಳಿನೇ ನನ್ನ ತಲೆನೋವು ಹೋಯ್ತು. ತಲೆನೋವಿಗೆ ತಲೆನೋವು ಇವಳು. ಆಯಪ್ಪ, ಕಂದ, ಹೇಗಿದ್ಯಮ್ಮ? ಹೇಗಿದ್ಯಾ ಅಂದ್ರೆ ನಿನ್ನೆ ಹೇಗಿದ್ನೋ ಇವತ್ತು ಹಾಗೆ ಇದ್ದೀನಿ. ಅಲ್ಲಪ್ಪ, ನೋಡಿ ಎಷ್ಟೋ ದಿನ ಆಯ್ತು ಅನ್ನೋ ತರ ಕೇಳ್ತಿದಿರಲ್ಲ. ಅದು ಹಾಗೆ ಅಲ್ವೇನಮ್ಮ, ಫೋನ್ ಮಾಡಿದ ತಕ್ಷಣ ಹೇಗಿದ್ದೀರಾ ಅನ್ನೋದು ಬಂದು ಬಿಡುತ್ತೆ. ಅದು ಒಂಥರ ಅಭ್ಯಾಸ ಬಲ, ಅದಕ್ಕೆ ಕೇಳಿದೆ.
ಅದು ಸರಿ ಅನ್ನಿ. ಹೇಳಿ ಅಪ್ಪ, ಏನ್ ಕಾಲ್ ಮಾಡಿತ್ತು? ಏನಿಲ್ಲಮ್ಮ, ನಿನಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಥ್ಯಾಂಕ್ಸಾ? ಏನಕ್ಕೆ? ಅದೇಮ್ಮ, ನೆನ್ನೆ ಸಿಚುವೇಶನ್ನ ನೀನು ಹ್ಯಾಂಡಲ್ ಮಾಡಿದ ರೀತಿ ನಂಗೆ ತುಂಬ ಖುಷಿ ಕೊಡ್ತು. ಅಷ್ಟು ದೊಡ್ಡ ರಾಮಾಯಣ ಆಗಿದ್ರು ಏನೇ ಆಗಿಲ್ಲ ಅನ್ನೋ ಥರ ನೀನೆಲ್ಲ ನಿಭಾಯಿಸ್ಬಿಟ್ಟೆ. ಒಂದು ಚೂರು ಸುಳಿವು ಯಾರಿಗೂ ಕೊಡ್ಲಿಲ್ಲ. ಅದನ್ನ ಯಾರೇ ಆಗ್ಲಿ ಮೆಚ್ಚಬೇಕಲ್ವೇನಮ್ಮ. ನೋಡಕ್ಕೆ ಸೌಮ್ಯವಾಗಿರ್ತೀಯ, ಆದ್ರೆ ಮಹಾನ್ ಗಡ್ಗಿತಿ ನೀನು. ಅಪ್ಪ ಹಾಗೆಲ್ಲ ಏನೂ ಇಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕಿತ್ತು ನಾನು ಅದನ್ನ ಮಾಡಿದ್ದೀನಿ. ಅದರಲ್ಲಿ ಗ್ರೇಟ್ ಅನ್ನೋಂಥದ್ದು ಏನೂ ಇಲ್ಲ. ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಅದನ್ನೇ ಮಾಡ್ತಿದ್ರು. ಅದನ್ನ ನಾನು ಒಪ್ಪೋದಿಲ್ಲಮ್ಮ. ಎಲ್ಲರ ಕೈಲೂ ಅದಾಗೋದಿಲ್ಲ. ನೀನು ಮಾತ್ರ ಅನ್ಕೊಂಡಿದ್ದನ್ನು ಸಾಧಿಸ್ತೀಯ. ನೀನು ಒಂದು ಸಲ ತೀರ್ಮಾನ ಮಾಡಿ ಹೊರಟ್ಬಿಟ್ರೆ ಅದು ಮಾಡೇ ತೀರ್ತೀಯ. ಅಷ್ಟು ಗಟ್ಟಿ ಸಂಕಲ್ಪ ನಿಂದು. ಎಲ್ಲರ ಕೈಲೂ ಅದು ಸಾಧ್ಯ ಇಲ್ಲಮ್ಮ. ನಿನ್ನಲ್ಲಿರೋ ಸ್ಪೆಷಲ್ ಗುಣ ಅದು. ನಮ್ಮಲ್ಲಿ ಯಾರು ಇಲ್ದಿರೋದು ನಿನಗೆ ಬಂದ್ಬಿಟ್ಟಿದೆ. ಒಂದೊಂದು ಸಲ ನೀನು ನನ್ನ ಮಗಳಲ್ಲ, ನನಗೆ ಅಮ್ಮ ಅನ್ಸ್ಬಿಡತ್ತೆ. ಪಾ, ಏನ್ ಹೇಳ್ತಿದ್ದೀರಾ? ಹ್ಞೂ ಕಂದ, ನೀನು ಏಕಕಾಲಕ್ಕೆ ಮಗಳು ಆಗ್ತೀಯ, ಅಮ್ಮನೂ ಆಗ್ತೀಯ. ಅದೇ ನಿನ್ನ ಸ್ಪೆಷಾಲಿಟಿ. ನನ್ನ ಪಾಲಿಗೆ ನೀನು 2 in 1. ಎಲ್ರಿಗೂ ನಿನ್ನಂಥ ಮಗಳು ಸಿಗಲ್ಲಮ್ಮ, ತುಂಬ ಅಪರೂಪ. ನೀನು ನಮ್ಮ ಮನೆ ಮಹಾಲಕ್ಷ್ಮಿ.